ಏ ಅಕ್ಕಿನ ಕೇಳಿಲ್ಲ ಅವ ಮೇಸ್ತ್ರಿ ಅದನ್ಲ ಅವಂಗೇನೋ ಗೌಂಡಿ ಕೆಲ್ಸಕ್ಕ ಇನ್ನೂ ಇಬ್ರು ಮಂದಿ ಬೇಕಂತ ನಮ್ ದೊಡ್ಡ ಮಗ ಅದನ್ಲ ಅವಂಗೂ ಕರ್ಕೊಂಬಂದ್ ಹಚ್ಬಿಡುನ ಇದು ಪಗಾರ ನಮ್ಮ ಮನಿಗೆ ಬರ್ತೈತಿ. ಯಪ್ಪ ಎಂತ ಪಾಪಿಷ್ಟ ಅಪ್ಪದಿಯೋ. ನಾವ ಈಗ ಬಡತನದಿಂದ ಪರದಾಡತೇವಿ, ಮಕ್ಳ ಶಿಕ್ಷಣ ಕಲ್ತ ದೊಡ್ಡ ನೌಕರಿ ತಗೋಲಿ ಅಂತ ಬೇಡ್ಕೋ, ಇಲ್ಲೇ ತಂದ್ ಕೆಲ್ಸಕ್ ಹಚ್ತೇನಂತ. ಏನ್ ಶಿಕ್ಷಣ ಅದು ಕಲ್ತ ಅಂದ್ರೂ ಮುಂದ್ ಹೋಗಿ ಕೆಲ್ಸನ ಮಾಡವ ರೊಕ್ಕನ. ಈಗ ನೋಡಿ ಈಗ ಹಚ್ಚಿದ್ವಿ ಅಂತಿಕೋ, ಈಗ ಗೌಂಡಿ ಕೆಲ್ಸ ಮಾಡ್ತಾನ, ಮುಂದ್ ಒಂದ್ ಟೈಮಿಗ ಮೇಸ್ತ್ರಿ ಅಕ್ಕನ ಫುಲ್ ಅವ ಒಂದು ಏರಿಯಾದಾಗ. ಹಿಂಗೆಲ್ಲಾ ಇರುದಿಲ್ರಿ, ಸ್ವಲ್ಪ ವಿಚಾರ ಮಾಡ್ರಿ. ನಾವ್ 3 ಹೊತ್ತಿನ ಊಟದ ಸಂಬಂಧ ಪರದಾಡತೇವಿ, ನಮ್ ಮಕ್ಳಿಗೂ ಅಂತ ಜೀವನ ಬೇಡ. ಪುಕ್ಕಟ್ಲೆ 3 ಹೊತ್ತು ಊಟ ಸಿಗತೈತಿ, ತಿಕ್ಕಾಕ್ ತಂಬಾಕ್ ಸಿಗತೈತಿ ಅಂತ ಹೇಳಿ ಅವ್ರಿಗೂ ಇದೇ ಜೀವನ ಬೇಡ. ಇಂತ ಪಾಪಿಷ್ಟ ಆಗುದ್ ಬೇಡ. ನಾವೇನ ಮಾಡಕ್ ಹೋಗ್ಬೇಡ ನೀ, ಎಷ್ಟ್ ಚಲೋ ಕೆಲ್ಸ ಐತಿ ತಂದ್ ಹಚ್ಚು ನಂಗೂ ಇಲ್ಲೇ. ಇದ ಚಿಂತ ಈಗ ದುಡ್ಕೊಂತಾನ, ತಂದ್ ಹಚ್ತೀನಿ ನೋಡ್ ನಾವಂಗ ನಾಳೆ ಅಂತ. ನನ್ನ ಮಗನ ಮನ್ಯಾಗ ಇಟ್ಕೊಂಡ್ ಕುಂತ್ರ ಈ ಮನುಷ್ಯ ಎಲ್ಲಿ ಇದ ಕೆಲ್ಸಕ್ ಚಂದ ಅವನು ಜೀವನ ಹಾಳು ಮಾಡ್ತಾನೋ ಗೊತ್ತಾಗ್ವಲ್ತು. ನಮ್ಮ ಮಾಲಕ್ರ ಮಗಳ ನಿನ್ನೆ ಏನೋ ಒಂದ್ ಸುದ್ದಿ ಹೇಳಲಿಕತ್ತಿದ್ಲ, ಏನೋ ಒಂದ್ ವಸತಿ ಶಾಲೆ ನಿರ್ಮಾಣ ಮಾಡ್ಲಿಕತ್ತಾರ ಬಡವ್ರ ಮಕ್ಕಳ ಸಂಬಂಧ ಅಂತ ಹೇಳಿ. ಆಕಿನ್ ಕೇಳ್ಬಿಟ್ನೆ ಅಂದ್ರ ಅಕ್ಕಾರ್ನ ಅವ್ರ ಎಲ್ಲಾ ಸುದ್ದಿ ಹೇಳ್ತಾರ ನನಗ. ರಾಜ್ಯದ ನೋಂದಾಯಿತ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರ ಮಕ್ಕಳ ಭವಿಷ್ಯವನ್ನು ಭದ್ರಪಡಿಸಲು ರಾಜ್ಯದಾದ್ಯಂತ ಶ್ರಮಿಕ ವಸತಿ ಶಾಲೆಗಳನ್ನು ಸ್ಥಾಪಿಸಲು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯು ಮಹತ್ವದ ಯೋಜನೆಯನ್ನ ಕೈಗೊಂಡೈತಿ. ಶ್ರಮಿಕರ ಮಕ್ಕಳಿಗೂ ಉತ್ತಮ ಶಿಕ್ಷಣ ಸಿಗಬೇಕ, ಅವರ ಪ್ರತಿಭೆಗೆ ತಕ್ಕಂಗ ಅವ್ರಿಗೆ ಶಿಕ್ಷಣ ಸಿಕ್ತಂದ್ರ ಅವ್ರು ತಮ್ಮ ತಮ್ಮ ಆಸಕ್ತಿಯುಳ್ಳ ಕ್ಷೇತ್ರದಾಗ ತೊಡಗಿಸ್ಕೋತಾರ. ಇದ್ರ ವಿಶೇಷತೆಗಳ ಬಗ್ಗೆ ತಿಳ್ಕೊಳ್ಳೋಣಂತ ಬರ್ರಿ. ಈ ವಸತಿ ಶಾಲೆಗಳು ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಹಂಗ ನಿರ್ಮಾಣ ಆಗ್ಲಿಕತ್ತಾವ. ಬೆಂಗಳೂರು ಸೇರಿದಂತೆ ರಾಜ್ಯದ 31 ಜಿಲ್ಲೆಗಳಲ್ಲಿ 6ರಿಂದ 12ನೇ ತರಗತಿ ಮಕ್ಕಳಿಗೆ ಈ ವಸತಿ ಶಾಲೆಗಳು ನಿರ್ಮಾಣ ಆಗ್ಲಿಕತ್ತಾವ. ಇದ್ರ ಸಂಬಂಧ ಅಂತ ಹೇಳಿ ಆಲ್ರೆಡಿ ಸಾಕಷ್ಟು ಸಭೆಗಳನ್ನ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಸರ್ ಅವರ ನೇತೃತ್ವದಲ್ಲಿ ನಡೆಸಲಾಗೈತಿ. ಒಂದು ಶ್ರಮಿಕ ವಸತಿ ಶಾಲೆ ಆರಂಭ ಮಾಡುವ ಸಂಬಂಧ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆಯಲ್ಲಿ 1,125.25 ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡ್ಯಾರ. ನಮ್ಮ ನಿಮ್ಮೆಲ್ಲ ಸಂಬಂಧ ಇಷ್ಟು ಚಲೋ ಯೋಜನೆಗಳನ್ನ ಜಾರಿ ಮಾಡುತ್ತಿರುವ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು.